ಕನ್ನಡಿಗರ ಆಕ್ರೋಶದ ಕಟ್ಟೆಯೊಡೆದಿದೆ. ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಅಟ್ಟಹಾಸ ವಿಚಾರಕ್ಕೆ ಸಂಬಂಧಿಸಿದಂತೆ ಶೀಲಾದಿತ್ಯ ಬಂಧನಕ್ಕೆ ಎಕ್ಸ್ನಲ್ಲಿ ಕನ್ನಡಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅರೆಸ್ಟ್ ಶೀಲಾದಿತ್ಯ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ನಲ್ಲಿದೆ. ಕಮಾಂಡರ್ ವಿರುದ್ಧ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ವಿಡಿಯೋ ಮಾಡಿ ಆರೋಪ ಮಾಡಿದ್ದಕ್ಕೆ ಕಿಡಿಕಾರಿದ್ದಾರೆ. ನಿನ್ನೆ ತಾನೇ ಒಂದು ವಿಡಿಯೋ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗುತ್ತೆ. ವಿಂಗ್ ಕಮಾಂಡರ್ ಶೀಲಾದಿತ್ಯ ಇವರು ನನ್ನ ಮೇಲೆ ಹಲ್ಲೆ ಆಗಿದೆ ಅಂತೇಳಿ ಒಂದು ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ. ಆ ವಿಡಿಯೋ ವಿಚಾರವಾಗಿ ತನಿಖೆ ಮಾಡಿದಂಥ ಪೊಲೀಸರಿಗೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಇಲ್ಲಿ ಟೆಕ್ಕಿ ಮೊದಲು ಹಲ್ಲೆ ಮಾಡಿದ ಅಲ್ಲ, ಅದಕ್ಕಿಂತ ಮುಂಚಿತವಾಗಿ ವಿಂಗ್ ಕಮಾಂಡರ್ ಟೆಕ್ಕಿ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿದ್ದ. ಇದರಿಂದ ಕೋಪಗೊಂಡ ಟೆಕ್ಕಿ ವಿಂಗ್ ಕಮಾಂಡರ್ಗೆ ಹೊಡೆದಿದ್ದ ಎನ್ನುವಂಥದ್ದು ಗೊತ್ತಾಗಿತ್ತು. ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬಹುದಿತ್ತು ಈ ವಿಂಗ್ ಕಮಾಂಡರ್ಗೆ. ಆದರೆ ಆ ಕೆಲಸ ಆತ ಮಾಡಲಿಲ್ಲ. ಅದರ ಬದಲಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡಿದ್ದ. ಓರ್ವ ಕನ್ನಡಿಗನಿಗೆ ಹಲ್ಲೆ ಮಾಡಿ ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡಿದ್ದ. ನಿಜಕ್ಕೂ ವಿಂಗ್ ಕಮಾಂಡರ್ ಆತ. ಕನ್ನಡಿಗನ ಮೇಲೆ ಹಲ್ಲೆ, ವಿಂಗ್ ಕಮಾಂಡರ್ ಮೇಲೆ FIR ಆಗಿದೆ. ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ. FIRಗಾಗಿ ಹೋರಾಟ ಮಾಡಿದ್ರು ಕನ್ನಡ ಪರ ಹೋರಾಟಗಾರರಾಗಿರುವಂಥ ರೂಪೇಶ್ ರಾಜಣ್ಣ ಮತ್ತು ಅವರ ಸಂಘಟನೆಯವರು. ಹೋರಾಟಕ್ಕೆ ಮಣಿದು ಹಲ್ಲೆ ನಡೆಸಿದ ವಿಂಗ್ ಕಮಾಂಡರ್ ಮೇಲೆ FIR ದಾಖಲಾಗಿದೆ. ನಿರಂತರವಾಗಿ ಹೋರಾಟ ಮಾಡಿದ್ರು. ಠಾಣೆ ಬಳಿ ನಿನ್ನೆ ರಾತ್ರಿ ರೂಪೇಶ್ ರಾಜಣ್ಣ ಹೋಗಿತ್ತು. ರಾತ್ರಿಡೀ ಹೋರಾಟ ಮಾಡಿದ್ದಕ್ಕೂ ಕೊನೆಗೂ ಪ್ರತಿಫಲ ಸಿಕ್ಕಿದೆ. ಗಮನಿಸ್ತಾ ಇರ್ಬೋದು, ಒಂದು ಕಡೆಯಲ್ಲಿ ಕನ್ನಡಿಗರ ಮೇಲೆ ಉತ್ತರ ಭಾರತೀಯರಿಂದ ಯಾವ ರೀತಿಯಾದಂಥ ಹಲ್ಲೆ ಪ್ರಕರಣಗಳು ನಡೀತಾ ಇವೆ ಅಂತೇಳಿ ಆ ರೀತಿಯಾದಂಥ ಹಲ್ಲೆಗಳನ್ನು ಮಾಡಿ ಅವರು ಬ್ಲೇಮ್ ಮಾಡೋದು, ಗೂಬೆ ಕೂರಿಸುವಂಥ ಕೆಲಸವನ್ನು ಕನ್ನಡಿಗರ ಮೇಲೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಉತ್ತರ ಭಾರತೀಯರಿಗೆ ಸೇಫ್ ಅಲ್ಲ ಅಂತ ಈ ವಿಂಗ್ ಕಮಾಂಡರ್ ಹೇಳಿದರು. ಓರ್ವ ವಿಂಗ್ ಕಮಾಂಡರ್ ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ಅವರ ಕೆಲಸಕ್ಕೆ ಕೊಡುವಂಥ ಗೌರವವನ್ನು ಎಲ್ಲರೂ ಕೂಡ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಸಾಮಾಜಿಕ ಜವಾಬ್ದಾರಿಯನ್ನು ಮರೆತು ಈ ರೀತಿಯಾದಂಥ ಗೂಂಡಾವರ್ತನೆ ತೋರೋದು, ಸಾರ್ವಜನಿಕ ಸ್ಥಳದಲ್ಲಿ ಮೃಗೀಯ ರೀತಿಯಲ್ಲಿ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಜನರು ಕೂಡ ಪ್ರಶ್ನೆಯನ್ನು ಕೇಳಿದರು. ಒಂದು ಕಡೆಯಲ್ಲಿ ಈತ ವಿಂಗ್ ಕಮಾಂಡರ್ ಬೇರೆಯದೇ ಕಥೆಯನ್ನು ಹೇಳಿದ್ದ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಬೆಂಗಳೂರು ಪೊಲೀಸರು ಬಿಡಬೇಕಲ್ಲ, ತನಿಖೆ ಮಾಡೇ ಮಾಡ್ತಾರೆ. ಎಲ್ಲ ಕಡೆ ಕ್ಯಾಮರಾಗಳಿರುತ್ತೆ. ಇದೇನು ಉತ್ತರ ಭಾರತ ಅಲ್ಲ, ಇದು ಬೆಂಗಳೂರು. ಡೆವಲಪ್ ಆಗ್ತಾ ಇರುವಂಥ ಸಿಟಿ. ಇಲ್ಲಿ ಭದ್ರತೆ ಕೂಡ ವೆರಿ ಇಂಪಾರ್ಟೆಂಟ್. ಭದ್ರತೆ ಅಷ್ಟರ ಮಟ್ಟಿಗೆ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಭವ್ಯ, ಒಂದು ಕಡೆಯಲ್ಲಿ ವಿಂಗ್ ಕಮಾಂಡರೇ ಹಲ್ಲೆ ಮಾಡಿಕೊಂಡು ಕನ್ನಡಿಗನ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನ ಮಾಡಿದ್ದ. ಈಗ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ನಡೆಸ್ತಾ ಇದೆ. ಹಾಗೆಯೇ ವಿಂಗ್ ಕಮಾಂಡರ್ ಮೇಲೆ FIR ಕೂಡ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಭವ್ಯ. ಸಂಪತ್, ಕನ್ನಡದ ಹುಡುಗ ವಿಕಾಸ್ ಮೇಲೆ ಹಲ್ಲೆ ಮಾಡಿರುವ ಕಮಾಂಡರ್ ಶೀಲಾದಿತ್ಯ ಬೋಸ್ ವಿರುದ್ಧ ಕನ್ನಡ ಹೋರಾಟಗಾರರು ಹಾಗೇನೆ ಈಗಾಗಲೇ ಟ್ವಿಟರ್ ಹಾಗೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಕೆಲವೊಂದು ನಿನ್ನೆ ಅವ್ರ ಫಸ್ಟ್ ಹೇಳಿಕೆಯಲ್ಲಿ ಆತ ಹೊಡೆದಿದ್ದ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದೆ. ಇದನ್ನೇ ಮೊದಲು ಎಲ್ಲರೂ ಕೂಡ ನಂಬಿದ್ರು. ತದನಂತರ CCTV ದೃಶ್ಯದ ಆಧಾರದ ಮೇರೆಗೆ ಕಮಾಂಡರ್ ಸುಳ್ಳು ಹೇಳಿರುವಂತಹ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗಿತ್ತು. ಸೊ ಹೀಗಾಗಿ ಸದ್ಯ ಗೃಹ ಮಂತ್ರಿ ಅವರ ಆದೇಶದ ಮೇರೆಗೆ ಈಗಾಗಲೇ FIR ಕೂಡ ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಇಬ್ಬರ ಮೇಲೆ ಕೂಡ FIR ಅನ್ನ ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎರಡು ಆಂಗಲ್ ಅಲ್ಲಿ ಕೂಡ ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಸೊ ನಿನ್ನೆ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಕೂಡ ಮಾಡಿದ್ರು. ಯಾಕಂದ್ರೆ ಮೊದಲು FIR ದಾಖಲಾಗಿರ್ಲಿಲ್ಲ. ಯಾಕಂದ್ರೆ ಪೊಲೀಸರಿಗೂ ಕೂಡ ಒಂದು ಕ್ಲಾರಿಟಿ ಇರ್ಲಿಲ್ಲ. ಯಾಕಂದ್ರೆ ಎಲ್ಲಿ ಏನಾಗಿದೆ ಅನ್ನೋದು ವಿಚಾರ ಕೂಡ ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ಕೇವಲ ಕಮಾಂಡರ್ ಹೇಳಿಕೆ ಆಧರಿಸಿ ಮೇರೆಗೆ ಆತನ ಮೇಲೆ ಅಂದ್ರೆ FIR ಹಾಕೋದಾ ಅಥವಾ ಮತ್ತೊಬ್ಬ ಏನು ಹಲ್ಲೆ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ ಅವನ ಮೇಲೆ ಅಂದ್ರೆ FIR ಹಾಕೋದಾ ಅಂತ. ಸದ್ಯ ಹಲ್ಲೆ ನಡೆಸಿದ ವಿಂಗ್ ಕಮಾಂಡರ್ ಮೇಲೆ FIR ಆಗಿದೆ. ಇಡೀ ರಾತ್ರಿ ಅಂದ್ರೆ ರೂಪೇಶ್ ರಾಜಣ್ಣ ಮತ್ತೆ ಸಂಘಟಿಗರು ಒತ್ತಾಯದ ಮೇರೆಗೆ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂತದ್ದು.
ಅಷ್ಟು ಮಾತ್ರವಲ್ಲದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಅಂದ್ರೆ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕನ್ನಡಿಗ ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ಹೊಡೆದಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದ್ರ ಬಗ್ಗೆ ಅಂದ್ರೆ ಅಲ್ಲಿರುವಂತಹ CCTVಯಲ್ಲಿ ಅವರ ವಾಯ್ಸ್ ರೆಕಾರ್ಡ್ ಆಗಿರಲ್ಲ. ಸೊ ಈಗ ಏನು ವಿಡಿಯೋ ಇದೆ ಅದರ ಆಧಾರದ ಮೇರೆಗೆ ಪೊಲೀಸರು ಈಗಾಗಲೇ FSLಗೆ ಆ ವಿಡಿಯೋವನ್ನ ಕಳುಹಿಸಿ ತದನಂತರ ಅದರ ಬಗ್ಗೆ ಅಂದ್ರೆ ಇಬ್ಬರಲ್ಲಿ ಯಾರು ಮೊದಲು ಪ್ರಾಕ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಕೂಡ ಹಾಗೇನೆ ಅಲ್ಲಿ ಯಾರೆಲ್ಲ ಸ್ಥಳೀಯರಿದ್ರು ಅವರ ಹೇಳಿಕೆಯನ್ನ ಆಧರಿಸಿ ಹೆಚ್ಚಿನ ತನಿಖೆಯನ್ನ ಪೊಲೀಸರು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎರಡು ಆಂಗಲ್ ಅಲ್ಲಿ ಕೂಡ ತನಿಖೆ ನಡೀತಾ ಇದೆ. ಸೊ ಮತ್ತೊಂದ್ ಕಡೆ ಹಲ್ಲೆಗೊಳಗಾದ ವಿಕಾಸ್ ತಾಯಿ ಆಗಿರ್ಬೋದು, ಅವರ ಅಣ್ಣ ಆಗಿರ್ಬೋದು, ಅವರು ಕೂಡ ಅಂದ್ರೆ ಕೆಲವೊಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಒಬ್ಬ ಆರ್ಮಿ ಆಫೀಸರ್ ಆಗಿ ಅವರೇ ಈ ರೀತಿ ತಪ್ಪು ಮಾಡಿರೋದು, ಅಂದ್ರೆ ಕೈ ಕಚ್ಚಿದ್ದಾರೆ, ಮಗಂದು ಬೈಕ್ ಎತ್ತಿ ಬಿಸಾಕಿದ್ದಾರೆ, ಅಷ್ಟು ಮಾತ್ರವಲ್ಲದೆ ಕೈ ಕಾಲಿಗೆಲ್ಲ ಗಾಯ ಮಾಡಿದ್ದಾರೆ. ಸೊ ಒಬ್ಬ ಆಫೀಸರ್ ಆಗಿ ಅದು ಕೂಡ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಹಾಗಾಗಿ ನಮ್ಗೆ ನ್ಯಾಯವನ್ನ ಕೊಡಿಸಿ ಅಂತ ವಿಕಾಸ್ ತಾಯಿ ಆಗಿರ್ಬೋದು, ಅವರ ಕುಟುಂಬಸ್ಥರು ಕೂಡ ಠಾಣೆಯಲ್ಲಿ ಆಗ್ರಹವನ್ನ ರಾತ್ರಿಯಿಂದ ಕೂಡ ವ್ಯಕ್ತಪಡಿಸಿರುವಂತದ್ದು. ಈ ಸಂಪತ್ ವಿಚಾರ ಏನಂದ್ರೆ ಮೊದಲು ಅಂದ್ರೆ ಕಮಾಂಡ್ ಏನಿದ್ದಾನೆ ಆತ ಒಂದು ಹೇಳಿಕೆಯನ್ನ ವೈರಲ್ ಮಾಡ್ತಾನೆ, ಅಂದ್ರೆ ತನಗೆ ಹಲ್ಲೆ ಮಾಡಿರೋದಾಗಿ, ಹಾಗೆ ಆತನ ಮೇಲಿರುವಂತಹ ಬ್ಲಡ್ ಆಗಿರ್ಬೋದು, ಸೊ ಬಹಳಷ್ಟು ತೀವ್ರವಾಗಿ ಗಾಯ ಆಗಿರೋದಾಗಿ ಹೇಳ್ತಾನೆ. ಸೊ ಇಲ್ಲಿ ಎರಡು ಆಂಗಲ್ ಅಲ್ಲಿ ಕೂಡ ಪೊಲೀಸರು ತನಿಖೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ವಿಕಾಸ್ ಅವರು ಯಾಕೆ ಪ್ರವೋಕ್ ಆದ್ರು ಅಥವಾ ಕಮಾಂಡ್ ಯಾಕೆ ಪ್ರವೋಕ್ ಆದ, ಯಾಕಂದ್ರೆ ಇಬ್ಬರೇ ಆಂಗಲ್ ಅಲ್ಲಿ ಕೂಡ ಹೇಳಿಕೆಯನ್ನ ದಾಖಲಿಸಿ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ CCTV ದೃಶ್ಯ ಆಗಿರ್ಬೋದು, ಇಲ್ಲಿ ವಾಯ್ಸ್ ಕೂಡ ಪ್ರಮುಖ ಆಗುತ್ತೆ. ಯಾಕಂದ್ರೆ ಎಲ್ಲಿ ಯಾರು ಮೊದಲು ಬೈದ್ರು ಅನ್ನೋ ವಿಚಾರ ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಂಗ್ ಕಮಾಂಡರ್ನಿಂದ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊಬೈಲ್ನಲ್ಲಿ ಕೂಡ ವಿಂಗ್ ಕಮಾಂಡರ್ನ ಕ್ರೂರತೆ ಬೆಳಕಿಗೆ ಬಂದಿದೆ. ವಿಂಗ್ ಕಮಾಂಡರ್ ವರ್ತನೆಗೆ ಸಿಕ್ಕಿದೆ ಮತ್ತೊಂದು ಸಾಕ್ಷ್ಯ. ಬೈಕ್ ಸವಾರನ ಹೆಲ್ಮೆಟ್ ಕಿತ್ತು ಮುಖಕ್ಕೆ ಪಂಚ್ ಮಾಡೋಕ್ಕೂ ಕೂಡ ಈತ ಪ್ರಯತ್ನವನ್ನ ಪಟ್ಟಿದ್ದ. ವಿಂಗ್ ಕಮಾಂಡರ್ ದೇಶದ ರಕ್ಷಣೆಗೆ ಇರುವಂಥ ವ್ಯಕ್ತಿ, ನಮ್ಮ ನಿಮ್ಮೆಲ್ಲರ ರಕ್ಷಣೆ ಹೊಣೆ ಆತನ ಮೇಲಿದೆ. ಆದರೆ ಆತ ಮಾಡಿದ್ದು ಮೃಗೀಯ ವರ್ತನೆ, ಗೂಂಡಾ ರೀತಿಯ ವರ್ತನೆ. ಒಂದೊಂದು ಕ್ರೂರತೆಯು ಕೂಡ ಈಗ ಬೆಳಕಿಗೆ ಬರ್ತಿದೆ ಮೊಬೈಲ್ನಲ್ಲಿ. ಅಲ್ಲೇ ಇದ್ದಂಥ ಸ್ಥಳೀಯರ ಮೊಬೈಲ್ನಲ್ಲೂ ಕೂಡ ಈ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ನ ಕ್ರೂರತೆ ರೆಕಾರ್ಡ್ ಆಗಿದೆ. ಬೈಕ್ ಸವಾರನ ಹೆಲ್ಮೆಟ್ ಕಿತ್ತು ಮುಖಕ್ಕೆ ಪಂಚ್ ಮಾಡೋಕ್ಕೂ ಕೂಡ ಈತ ಪ್ರಯತ್ನವನ್ನ ಮಾಡಿದ್ದ. ಎಲ್ಲ ಮಾಡಿಕೊಂಡು ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ. ಬೆಂಗಳೂರು ಉತ್ತರ ಭಾರತೀಯರಿಗೆ ಸೇಫ್ ಅಲ್ಲ ಎನ್ನುವುದಾಗಿ ಸ್ಟೇಟ್ಮೆಂಟ್ ಬೇರೆ. ಹಲ್ಲೆ ಆಗಿದ್ದವನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು, ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಲ್ಲ. ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಕ್ರೂರತೆ ಯಾವ ರೀತಿಯಾಗಿತ್ತು. ಹಾದಿ ಬೀದಿಯಲ್ಲಿ ಜನ ಇದ್ದಾರೆ, ತಡೆಯೋಕೆ ಪ್ರಯತ್ನ ಮಾಡಿದ್ದಾರೆ, ಆದರೂ ಕೂಡ ಈತ ಕೇಳ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಕ್ರೂರತೆಯನ್ನು ಮೆರೆಯುವಂಥ ಕೆಲಸವನ್ನು ಮಾಡಿದ್ದ. ಪಾಪ ಟೆಕ್ಕಿಯ ಹೆಲ್ಮೆಟ್ಟನ್ನು ಕೀಳುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಆತ ಓರ್ವ ಕನ್ನಡಿಗ, ವಿಕಾಸ್ ಅಂತೇಳಿ ಆತನ ಹೆಸರು. ಆತನ ಮೇಲೆ ಹಿಗ್ಗಾಮುಗ್ಗ ತಡಿಸ್ಕೊಂಡು ಆಮೇಲೆ ಕಂಪ್ಲೇಂಟ್ ಮಾಡೋದು. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಅಲ್ಲೇ ಇದ್ದಂತ ಸ್ಥಳೀಯರು ಈ ದೃಶ್ಯಾವಳಿಗಳನ್ನ ರೆಕಾರ್ಡ್ ಮಾಡಿದ್ದಾರೆ. ಶೀಲಾದಿತ್ಯ ಬೋಸ್ನ ಕ್ರೂರತೆ ಯಾವ ರೀತಿಯಾಗಿತ್ತು. He's hit him so badly and he's not even... She raised the police! She behaved so badly that this person he's abusing her. She's hit him so badly. Man, na? Relax, bro. Just because you speak Kannada, it doesn't mean that you're bad people. You. Kannada tradition. Boss. Call the police. Call the police, please. Why are you? He's hit him so badly and he's not even... She raised the police! She behaved so badly that this person he's abusing
nothing, yaar. She's hit him so badly. Man, na? Just because you speak Kannada, it doesn't